ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ವಿಶೇಷವಾಗಿ ಹೇ ಸಿದ್ದರಾಮ ವಾಹಿನಿ ಸಮಾಜದ ವಿವಿಧ ಸಮುದಾಯಗಳ ಜನರೊಂದಿಗೆ ಬೆರೆಯುವ ಸಲುವಾಗಿ ಆ ಸಮಾಜಗಳಲ್ಲಿಯ ಒಂದಿಷ್ಟು ವಿವರ, ಅವರ ಬದುಕಿನ ಬಗ್ಗೆ, ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಸಮಾಜವನ್ನು ಯಾವ ರೀತಿಯಾಗಿ ಮರುಕಟ್ಟಬಹುದು ಅಂತೇಳಿ. ಯಾಕಂದ್ರೆ OBC ನಿಮಗೆ ಗೊತ್ತದ, ಅದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ. ವಿಶೇಷವಾಗಿ ಪಾಪ ರಿಸರ್ವೇಷನ್ ತೊಗೊಳ್ಳೋಂಥ ಜನ, ರಿಸರ್ವೇಷನ್ ಕೊಟ್ಟಾಗ ನಾವು ಗೆಲ್ತೀವಿ ಅನ್ನೋದು ಏನೋ ತೆರೆಯಲ್ಲಿ ಬಂದದ್ದು ಎಲ್ಲರಲ್ಲಿ ಇವತ್ತಿಗೆ. ಅದು ಸತ್ಯ ಅನ್ನೋದು ಇಲ್ಲ ಅಂತಲ್ಲ, ಸ್ವಲ್ಪ ಆದರೂ ಆಶ್ರಯ ಬೇಕಾಗ್ತದೆ. ಆರ್ಥಿಕವಾಗಿ ನಾವು ಬಿದ್ದು ಹೋಗಿರುವಂಥ ಈ ಸಂದರ್ಭದಲ್ಲೇ ಒಂದಿಷ್ಟು OBC ಆಯಿತು, SC ST ಆಯಿತು. ನಿಜವಾಗಿ ನಾವಿಲ್ಲಿ ವಾದ ಮಾಡ್ತೀವಿ, ಇಲ್ಲಂತಲ್ಲ, ಜಾತಿ ಇರಬಾರ್ದು, ಹಾಗೆ ಹೀಗೆ ಆದರ್ಶದ ಮಾತುಗಳು ನಾವು ಮಾತಾಡ್ತಾ ಇರ್ತೀವಿ. ಅದರಲ್ಲಿ ವ್ಯವಹಾರಗಳು ಜಾತಿ ಬಿಟ್ಟು ಆಗೋದೇ ಇಲ್ಲ ಅನ್ನೋದು ಒಂದು ದುರಂತ. ಹುಟ್ಟಿನಿಂದ ಬರುವ ಜಾತಿ ಹುಗಿವರೆಗೂ ಅಥವಾ ಸುಡುವರೆಗೂ ನಮ್ಗೆ ಬಿಡೋದಿಲ್ಲ ಅನ್ನುವಂಥದ್ದು ವಾಸ್ತವವಾಗಿ ಸತ್ಯನೂ ಅದ, ಇಲ್ಲಂತಲ್ಲ. ಹೀಗಾಗಿ ಪ್ರತಿಯೊಂದು ಸಮಾಜನೂ ಇವತ್ತು ಜಾಗೃತಗೊಳ್ತಾ ಇದೆ. ಜಾಗೃತಗೊಂಡು ತಮ್ಮನ್ನು ತಾವು ಯಾವ ರೀತಿಯಾಗಿ ಬದಲಿಸ್ಕೊಳ್ಬೇಕು, ತಮ್ಮ ಜನ್ರೇಷನನ್ನು, ಭವಿಷ್ಯವನ್ನು, ತಮ್ಮ ಮಕ್ಕಳ ಭವಿಷ್ಯವನ್ನು ಯಾವ ರೀತಿಯಾಗಿ ನಿರ್ಮಿಸ್ಕೊಳ್ಬೇಕು ಅನ್ನೋದು ಪ್ರತಿಯೊಂದು ಸಮಾಜದ ತುಡಿತ, ಮಿಡಿತ, ಅದನ್ನು ಸಾಧಿಸಬೇಕು ಅನ್ನೋದು ಹಿಡಿತ ಇವರು ನಡೀತಾ ಇರ್ತವೆ. ಆ ದಿಶೆಯಲ್ಲಿ ಸ್ಟೇಟ್ ಹಡಪದ ನೌಕರರ ಸಂಘ ಬೆಂಗಳೂರು ಇವರು ಇದ್ದಂಥವ್ರು ಇದಕ್ಕೆ ಶೇಹಾ ಅಂತೂ ಸಂಕ್ಷಿಪ್ತವಾಗಿ ಒಂದು ಏನಪ್ಪ ಅಂತಂದ್ರೆ ನಾಮಕರಣ ಮಾಡಿಕೊಂಡು ಈ ಸಮಾಜ ಇವತ್ತು ಏನೇನು ಮಾಡ್ತಾಯಿದೆ, ಏನೇನು ಮಾಡಲಿಕ್ಕೆ ಸಾಧ್ಯದ, ತಮ್ಮ ಮಕ್ಕಳು ಹೆಂಗೆ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋ ದಿಶೆಯಲ್ಲೇ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿಕೊಂಡು ತಮ್ಮ ಸಮಾಜದ ಅದರಲ್ಲೂ ಬಿದ್ದಂತಹ ಬಡವರ ಪರವಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ನಡೀತು, ನಮ್ಮ ಮಿತ್ರರಾದಂಥ ನಮ್ಮ ಈಶ್ವರ್ ಚಂದ್ರ ಬೆಡಗೇರಿಯವ್ರು ಹೋಗಿ ಬಂದಿದ್ದಾರೆ. ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ತಮ್ಮೊಂದಿಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಏನು ನಡೀತು ಸರ್, ಅಲ್ಲ ಏನೇನು ಸರ್? ನಮಸ್ಕಾರ ಸರ್. ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನು ಸೇರಿದಂದರೆ ನಾವೆಲ್ಲರೂ ಒಂದೇ ರೀ. ತಾವು ಹೇಳುವ ಮಾತು 100% ಕರೆಯೋದು ಸರ್. ಆದರೆ ಎಲ್ಲರೂ ಒಂದೇ ಅನ್ನುವಂಥ ಇದರಲ್ಲಿ ಭಾರತ ಜಾತ್ಯತೀತ ರಾಷ್ಟ್ರ ಅನಿಸಿಕೊಂಡ್ರು ಕೂಡ ತಾಟಸ್ಥ ನೀತಿಯನ್ನು ವಹಿಸಿಕೊಂಡ್ರು ಸಹಿತ ನಮ್ಮ ರಾಜಕಾರಣಿಗಳು ತಮ್ಮ ಇದನ್ನು ಅನುಗುಣವಾಗಿರಿ ಸರ್ ವೋಟ್ ಬ್ಯಾಂಕ್ಗಳನ್ನು ಮಾಡಿ ಜಾತಿ ಇದನ್ನು ಮತ್ತಷ್ಟು ಒಂಥರ ಹೆಚ್ಚಿಗೆ ಆಗುವಂಗೆ ಮಾಡಿಬಿಟ್ಟಿದ್ದಾರೆ ರೀ. ಹೀಗಾಗಿ ಏನು ಸರ್, ಪ್ರತಿ ಸಮಾಜದ ನೋಡ್ರಿ ಅದ ವಿಶೇಷ ಲಿಂಗಾಯತ ಧರ್ಮ ಬೇರೆ ಒಂದು 28 ಜಾತಿಗಳ ಒಂದು ಕೂಟಿದ್ದಂಗೆ ಅದ ರೀ. ಹಿಂಗೆ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಅಂತಲ್ಲ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತೇಳಿ ಅವರು ತಮ್ಮದೇ ಅಂತ ಒಂದು ಸಂಘಟನೆಗಳನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ಸಮಾಜ ಪ್ರಯತ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಸರ್ ಸ್ಟೇಟ್ ಹಡಪದ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತೇಳಿ ಇದಕ್ಕೆ ಶೇಹಾ SHEA ಶೇಹಾ ಅಂತ ಹೆಸರಿಟ್ಟುಕೊಂಡ್ರಿ. ಬೆಂಗಳೂರಲ್ಲಿ ರೀ ಸರ್ ಕೇವಲ ನೌಕರ ವರ್ಗದವರು ಒಂದು ಸಂಘಟನೆಯನ್ನು ಮಾಡಿರಿ. ಅದರಲ್ಲೆಲ್ಲ ಬೇರೆ ಜಿಲ್ಲಾ ಘಟಕಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಸರ್. ನಮ್ಮ ಆಧ್ಯಾತ್ಮದಲ್ಲಿ ಆತ್ಮನ ಲಕ್ಷಣಗಳನ್ನು ಹೇಳುವಾಗ ಸತ್ ಅಂತೇಳಿ ಬರ್ತದೆ, ಅಂದರೆ ತ್ರಿಕಾಲಗಳಲ್ಲಿ ಅಭಾಯಿತವಾಗಿ ಯಾವಾಗಲೂ ಇರೋದು. ಹಂಗೆ ಆಫ್ರಿಕಾದಾಗ ಸರ್ ಒಂದು ಗಿಡದ ಹೆಸರು ಸೇಹಾ ಅಂತೇಳಿ. ಸೇಹಾ ಅಂತಂದ್ರೆ ನಿರಂತರವಾಗಿ ಯಾವಾಗಲೂ ಹಸಿರಾಗೇ ಇರ್ತದೆ ಅದು. ಅದಕ್ಕೆ ಒಬ್ಬ ದ್ಯೋತಕವಾಗಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರಿಗೆ ಆಪ್ತರ ಇದ್ದಂಥ ರೀ ಈ ನಿಜಸುಖಿ ಹಡಪದ ಅಪ್ಪಣ್ಣನವರ ಸಮಾಜ ಬಾಂಧವರು ಎಲ್ಲರೂ ಕೂಡಿಕೊಂಡು ಅಪ್ಪಣ್ಣನವರ ಒಂದು ಹೆಸರನ್ನು ಅಮರ ಮಾಡಿಕೊಂಡು ಉಚ್ಚಿಕೊಂಡು ಸಮಾಜದ ಸರ್ ಎಲ್ಲ ಬಂಧುಗಳನ್ನು ನಾವು ಗೌರವಿಸೋದು, ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗುವಂಥದ್ದು, ನಮ್ಮ ಬದುಕಿಗೆ ಆದರ್ಶಗಳು ಮಾಡ್ಕೊಂಡು ಹೋಗುವಂಥದ್ದು ಸಹಜ. ಜೊತೆಗೆ ಹಡಪದಪ್ಪನವರ ಸಮಾಜದವರು ಸಮಾಜ ಆಯಿತು, ಅದ್ರ ಜೊತೆ ಅವರಾದ್ರೂ ಸಹಿತ ಸಾಕಷ್ಟು ಬಸವಣ್ಣವ್ರ ಜೊತೆಗೆ ತಮ್ಮ ಒಡನಾಡಿ ಆಗಿದ್ದರು ಸರ್, ಆಪ್ತರಾಗಿದ್ದರು ರೀ. ಯಾಕಂದ್ರೆ ಬಸವಣ್ಣವ್ರ ಮೂಲ ಉದ್ದೇಶ ಜಾತಿಯನ್ನು ಕಿತ್ತಾಕಬೇಕು. ಹೌದು ರೀ. ಮತ್ತು ವಿಶೇಷವಾಗಿ ಹಡಪದ ಸಮಾಜದ ಕುರಿತು ರೀ ಸರ್ ಬಸವಣ್ಣವರು ಅತ್ಯಂತ ಒಂದು ನಿಷ್ಠೆ ಎಂದರೆ ಅಪ್ಪಣ್ಣನವರನ್ನೇ ತಮ್ಮ ಆಪ್ತರನ್ನಾಗಿ ಮಾಡಿಕೊಂಡದ್ದು ಅದೊಂದು ಆದರ್ಶ ಸರ್. ನಿಜಕ್ಕೂ ಸರ್ ಯಾರೇ ಭೇಟಿ ಆಗಬೇಕಾದ್ರೂ ಮೊದಲು ಅಪ್ಪಣ್ಣನವ್ರಿಗೆ ಭೇಟಿಯಾಗಿ ಬರೀಪ ಅಂಥೇಳಿ ಸಂದೇಶ. ಅಪ್ಪಣ್ಣವ್ರಿಗೆ ಭೇಟಿ ಆದ ನಂತರ ಅವರ ಮುಖೇನ ಬಸವಣ್ಣನವರ ದರ್ಶನ ಆಗ್ತಾ ಇತ್ತು ರೀ. ಅಂಥ ಒಂದು ಒಳ್ಳೆಯ ಸಮಾಜ ರೀ, ಸಾತ್ವಿಕರಿ, ಸಮಾಧಾನಗಳು ಇವರೆಲ್ಲರೂ ಕೂಡಿಕೊಂಡು ತಮ್ಮ ಒಂದು ಅಸ್ತಿತ್ವಕ್ಕಾಗಿ ಇದು ಸ್ಟೇಟ್ ಹಡಪದ ಎಂಪ್ಲಾಯೀಸ್ ಅಸೋಸಿಯೇಷನ್ ಮಾಡಿಕೊಂಡ್ರೆ ಸರ್ ಮೊನ್ನೆ ಸರ್
ನಮ್ಮ ಕುಮಾರ ಗಂಧರ್ವ ರಂಗಮಂದಿರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದೊಳಗೈತ್ರಿ. ಅಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಕಾರ್ಯಕ್ರಮ, ಎಂಥ ಕಾರ್ಯಕ್ರಮ ಮಾಡಿದ ಸರ್ ಅವರು, SSLC ಮತ್ತು PUC ರೀ 90% ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು, ಸಮಾಜದ ಎಲ್ಲ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಒಂದು ಕಾರ್ಯ ಮಾಡಿದರು ಸರ್. ಗೌರವಿಸುವಂಥ ಕಾರ್ಯ ಅಂದರೆ ಸರ್ ಕೇವಲ ರೀ ಒಂದು ಪ್ರಮಾಣ ಪತ್ರ ರೀ, ಒಂದು ಶಾಲು ಮಾಲಿ ಕೊಟ್ಟು ಅಷ್ಟ ಕೊಡಲಿಲ್ಲ ರೀ, ಅವರಿಗೆ ತಮಗೆ ಸಾಧ್ಯಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಧನ ಸಹಾಯವನ್ನು ಮಾಡಿದ್ದು ಕೂಡ ರೀ ಭಾಳ ನನಗೆ ಔಚಿತ್ಯಪೂರ್ಣ ಅನಿಸುತ್ತೆ. ಯಾಕಂದ್ರೆ ಸರ್ ಮಕ್ಕಳಿಗೆ ಆ ರೀತಿಯಾದ ಒಂದು ಪ್ರೋತ್ಸಾಹ ಕೊಡುವುದರಿಂದ ರೀ, ಇಂಥ ಪ್ರತಿಭಾ ಪುರಸ್ಕಾರಗಳನ್ನು ಮಾಡುವುದರಿಂದ ರೀ ಇತರ ಮಕ್ಕಳಿಗೂ ಅದು ಪ್ರೇರಣೆ ಆಗ್ತದೆ ರೀ. ನಾವು ಓದಬೇಕು, ನಾವು ಬುದ್ಧಿವಂತರಾಗಬೇಕು, ನಾವು ಅವರಂತೆ ಸಮಾಜದಿಂದ ಗೌರವಿಸಲ್ಪಡಬೇಕು ಅನ್ನುವಂಥ ಅಪೇಕ್ಷೆ ಮಕ್ಕಳಲ್ಲಿ ಆಗ್ತದೆ ಸರ್. ಸರ್ ನಿಜವಾಗಿ ವಿದ್ಯಾರ್ಥಿಯ ಬಗ್ಗೆ ಒಂದು ಮಾತು ಹೇಳ್ತಾರೆ ಸರ್. ನಮ್ಮ ಏನಿದೆ ಬೆಳಗಾವಿ ಜಿಲ್ಲಾ, ಬೆಳಗಾವಿ ಅದನ್ನೇ ಹೇಳ್ತಾ ಇದ್ದಾರೆ ರೀ. ಬೆಳಗಾವಿ ಜಿಲ್ಲಾ ರೀ ಇದು ಇದು ಸಂಘದ ಅಧ್ಯಕ್ಷರ ಅಂತ ಅತನಿ ಹೆತ್ತರ ಹಲ್ಯಾಳ ಗ್ರಾಮದ ಒಬ್ಬರು ಶಿಕ್ಷಕರು, ಅವರ ಹೆಸರು ಕುಮಾರನಾಮಿ ಅಂಥೇಳಿ ಅವರು ಹೇಳ್ತಾರೆ ಸರ್. ಅವ್ರು ಹೇಳ್ತಂತಾರೆ ಒಂದು ಮಾತು ಹೇಳಿದರು ವಿದ್ಯಾರ್ಥಿಗಳಿಗೆ, ಕಾಕಚೇಷ್ಟ ಭಕೋದ್ಯಾನಂ ಶ್ವಾನನಿದ್ರಾ ತಥೈವಚ ಅಲ್ಪಹಾರಿ ಗರ್ಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ ಹೇಳಿದ್ರಿ. ಎಷ್ಟು ಸಂದರ್ಭ ಸರ್, ಒಬ್ಬ ವಿದ್ಯಾರ್ಥಿ ಗೌರವ ತಪಸ್ವಿ ಇದ್ದಂಗೆ ರೀ. ಅಭ್ಯಾಸ ಅಂದ್ರೆ ಸರ್ ಅದು ಅದರೊಳಗೆ ಹೆಂಗಿರಬೇಕಂದ್ರೆ ಇವೆಲ್ಲ ಗುಣಗಳು ಅಳವಡಿಸಿಕೊಂಡಿರ್ಬೇಕು. ಹೆಂಗಂತಂದ್ರೆ ಸರ್ ಕಾಕಚೇಷ್ಟ ಅಂದ್ರೆ ಕಾಯಿಗೆ ಮೇಲೆ ಹಾರಾಡ್ತಾ ಇರ್ತೈತೆ ಕರೆ ರೀ, ಅದ್ರದ್ದು ಹೆಂಗೆ ಗುರಿ ಇರ್ತೈತೆ ಅಂತಂದ್ರೆ ಎಲ್ಲಿ ಅದು ಆಹಾರ ಬಿದ್ದಿರ್ತೈತಿ ಅಲ್ಲಿ ಬರ್ತದೆ ರೀ, ಮತ್ತು ಎಲ್ಲರೂ ಕರ್ಕೊಂಡು ತಿರ್ತೈತಿ. ಮುಂದ್ರಿ ಬಕೋಧ್ಯಾನಂ ಅಂತಾರೆ, ಈ ಬಕಪಕ್ಷಿ ಹಂಗೆ ಕೂತಿರ್ತೈತೆ ರೀ, ಆದತ್ತದ ಯಾವಾಗಲೂ ಧ್ಯಾನದೊಳಗೆ ಇರ್ತೈತೆ ರೀ. ಹಂಗೆ ವಿದ್ಯಾರ್ಥಿ ಆದವನು ಸದಾ ತನ್ನ ಅಭ್ಯಾಸದ ಕಡೆ ಲಕ್ಷ್ಯ ಇರಬೇಕು. ಮುಂದ್ರಿ ಶ್ವಾನ ನಿದ್ರಾ, ನಾಯಿ ಮಕ್ಕೊಂಡಿರ್ತೈತೆ ರೀ, ಆದ್ರಿಂದ ಪಟಕ್ನ ಇದಾಗಿ ಸತ್ತಂದ್ರೆ ಎತ್ತರ ಆಗಿಬಿಡ್ತೈತೆ ರೀ. ಹಂಗೆ ವಿದ್ಯಾರ್ಥಿ ಸರ ತನ್ನ ಒಂದು ಅಭ್ಯಾಸದ ಇದ್ರೊಳಗೆ ರೀ ನಿದ್ರೆ ಇದ್ದರೂ ಕೂಡ ಸರ್ ಯಾವಾಗಲೂ ಜಾಗೃತ ಆಗಿರ್ಬೇಕಂತೇಳಿ. ತಥೈವಚ ಅಲ್ಪಹಾರಿ, ಮತ್ತು ಸ್ವಲ್ಪ ಊಟ ಮಾಡ್ಬೇಕು ರೀ ವಿದ್ಯಾರ್ಥಿ. ಯಾಕಂದ್ರೆ ಮೊದಲು ಗುರುಕುಲದಲ್ಲಿ ಇರ್ತಿದ್ರು ನೋಡಿರಿ, ಅವರು ಮನೆಯಾಗಿ ಇಟ್ಕೊಂಡು ಕಲಿಸ್ತಿರ್ಕಿಲ್ಲ ರೀ. ಗುರುಕುಲಕ್ಕೆ ಅಲ್ಲಿ ಏನು ಮಾಡ್ತಾರೆ, ಸೇವೆ ಮಾಡೋದ್ರಿ, ಗೃಹತ್ಯಾಗಿ ಆಗಿರ್ತಿದ್ರು. ಮುಂದೆ ಅಲ್ಲಿ ಗುರುಗಳು ಹೇಳ್ದಂಗೆ ಕೇಳ್ತಾಯಿದ್ರು ರೀ, ಯೋಗಾಸನಗಳನ್ನು ಮಾಡ್ತಾಯಿದ್ರು. ಹೀಗೆಲ್ಲ ಅಂದ್ರೆ ಇವು ಪಂಚಲಕ್ಷಣ ಏನದಾವಲ್ಲ, ಇವು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯ ಅಂಥೇಳಿ ಸರ್ ಕುಮಾರನಾಮಿಯವರು ಭಾಳ ಚಂದ ಹೇಳಿದರು ಸರ್. ಅಡ್ಡಿಲ್ಲ, ನಾನೇನು ಹೇಳ್ತಾ ಇದ್ದೀನಿಲ್ಲ, ನೀವು ಮಾಡ್ತಾ ಇರುವಂಥ ಈ ಮಕ್ಕಳಿಗೆ ಪುರಸ್ಕಾರ ಕೊಡೋದು, ಪ್ರತಿಭೆ ಗುರುತಿಸೋದು ಭಾಳ ಒಳ್ಳೆಯದು. ಆದ್ರೆ ಇವತ್ತು ನಮ್ಮ ಮಕ್ಕಳನ್ನ ಈ ಒಂದು ನೀವು ಹೇಳಿದ್ರಿ ಇದೆಲ್ಲ, ಇದರ ಜೊತೆಗೆ ಇನ್ನಷ್ಟು ನಾವು ಏನು ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ನನಗೆ ಅನಿಸಿದಂಗೆ ಇವ್ರಿಗೆ ವೈಜ್ಞಾನಿಕ ತಿಳುವಳಿಕೆ ಕೊಡುವಂಥದ್ದು ಮತ್ತು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಈ ಕೆಲಸಗಳು ಆಗ್ಬೇಕಾಗಿದೆ ಸರ್. ಅದು ನಾವು ಏನನ್ನು ಮಾಡಿದರೆ, ಏನನ್ನು ಓದಿದ್ರೆ ನಾವೇನು ಸಾಧಿಸ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದು, ಜೊತೆಗೆ ಅದು ಅನುಕೂಲ ಆಗುವಂಗೆ ಮುಖ್ಯವಾಗಿ ಜ್ಞಾನಕ್ಕೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ಪುಸ್ತಕ, ಅದು ಮತ್ತೇನಾಯಿತು ಗ್ರಂಥಾಲಯ ಆಗಿರ್ಬೋದು. ಅದು ಇನ್ನೊಂದು ಇವತ್ತು ನಾವು ನೀವೆಲ್ಲ ಮಾತಾಡ್ತೀವಿ, ಇದು ಮೊಬೈಲ್ ಕೆಟ್ಟಿದ್ರಿ ನೋಡ್ಬಾರ್ದ್ರಿ ಅಂತೇಳಿ. ಆದ್ರೆ ಮೊಬೈಲ್ನಲ್ಲಿ ಒಳ್ಳೆಯ ಕಾರ್ಯಕ್ರಮ ಯಾವ ಬರ್ತಾವ, ಜ್ಞಾನಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಯಾವ ಬರ್ತಾವ, ಮತ್ತು ಆ ಮಕ್ಕಳಿಗೆ ಜ್ಞಾನ ಒದಗಿಸುವಂಥ ಆ್ಯಪ್ಗಳನ್ನು ತಾನು ಮಾಡಿ ಪ್ರತಿಯೊಬ್ಬ ಮಕ್ಕಳು ತಿಳಿಸುವಂಥ ಕೆಲಸವನ್ನು ನಿಮ್ಮ ಸಮಾಜದವ್ರು ಯಾಕೆ ಮಾಡಬಾರ್ದು ಮಾಡ್ತಾ ಇದ್ದಾರೆ ಸರ್. ಅತಿಥಿ ಸ್ಥಾನದಿಂದ ರೀ ಹುಕ್ಕೇರಿ ಒಬ್ಬರು ಪ್ರೊಫೆಸರ್ ವಾಸನ್ ಅಂತೇಳಿ ಅವರು ನೀವು ಹೇಳಿದ ಮಾತನ್ನ ಹೇಳಿದ್ರಿ. ಯಾಕಂದ್ರೆ ಕಾಲಕಾಲಕ್ಕೆ ನಾವು ನೋಡ್ತಾ ಬಂದಿದ್ದೀವಿ, ಸಿನಿಮಾ ಕೆಟ್ಟದ್ದು, ನಾಟಕ ಕೆಟ್ಟದ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹೀಗೆ ಇರಬೇಕು, ಹಾಗೆ ಹೇಳ್ಕೊತ ಬರ್ತೀವಿ. ಇವತ್ತು ಮೊಬೈಲ್ ಕೆಟ್ಟದ್ದು ಭಾಳ ನೋಡಬಾರ್ದು ಅಂತ ಹೇಳ್ತೀವಿ. ಇಲ್ಲ ಸರ್, ಮತ್ತೆ ಹಂಗಾದ್ರೆ ನಾವು ಕರೆಂಟ್ ಐತಪ್ಪ, ನೀವು ಕರೆಂಟ್ ಒಳಗೆ ಬಟ್ ಹಾಕಿದ್ರಾಗ ವಿದ್ಯುತ್ ಬಟ್ ಹಾಕಿ ಹಂಗಾರಿ ಅದು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳುವಂಥದ್ದು. ಈ ಮೊಬೈಲ್ ಮತ್ತು ಕಂಪ್ಯೂಟರ್ಗಳು ಸರಿಯಾಗಿ ಉಪಯೋಗ ಮಾಡುವಂಥದ್ದನ್ನು ನಾವು ಕಲಿಸಿ ಏನನ್ನು ಓದಿದ್ರೆ, ಏನನ್ನು ಸಾಧಿಸಿದ್ರೆ ನಾವು ಮುಟ್ಲಿಕ್ಕೆ ಸಾಧ್ಯ ಗುರಿ ಅನ್ನೋದು ಹೇಳಬೇಕಲ್ಲ. ಕರೆಕ್ಟ್ ಸರ್. ನಿಮ್ಮ ಮಾತನ್ನು ಪ್ರೊಫೆಸರ್ ವಾಸನ್ ಅವರು ಹೇಳಿದ್ರು ಸರ್. ವಿದ್ಯಾರ್ಥಿಗಳಲ್ಲಿ ಏನಂತ ಕೆಲವು ಪಠ್ಯ ಚಟುವಟಿಕೆ ಪಠ್ಯ ಪುಸ್ತಕಗಳಿಗಿಂತ ರೀ ಪಠ್ಯೇತರ ಚಟುವಟಿಕೆಗಳು ಕೂಡ ಗಮನ ಇರಬೇಕು ರೀ. ಮತ್ತು ಹೊರಗಿನ ಜಗತ್ತು ಹೆಂಗದ ಅದು ನೋಡ್ಕೊಂಡ್ರೆ ನಾವು ಬದುಕಬೇಕಾಗ್ಯದ ರೀ. ನಮ್ಮ ಬದುಕು ಹಸನ ಮಾಡ್ಕೊಳ್ಬೇಕಾದ್ರೆ ಸರ್ ಎಜುಕೇಷನ್ ಭಾಳ ಮುಖ್ಯ ಅದ. ಈ ಎಜುಕೇಷನ್ ಪಡೆಯುವೊಳಗೆ ಸರ್ ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಮಾಡ್ತಂದ್ರೆ ಸರ್, ಯಾಕಂದ್ರೆ ಗ್ರೇಟ್ನೆಸ್ ಆಲ್ವೇಸ್ ಕಮ್ಸ್ ಫ್ರಮ್ ವೆರಿ ಸ್ಮಾಲ್ ಕ್ವಾಂಟಿಟಿ ಅಂತ ಹೇಳ್ತಾರೆ ರೀ. ಅಂದರೆ ಯಾವುದೋ ಒಂದು ಸಣ್ಣ ಇದಕ್ಕೆ ಎಕ್ಸಾಂಪಲ್ ಅಂದರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆದರು. ಯಾಕೆ ಸಾಮಾನ್ಯ ವ್ಯಕ್ತಿ ರಾಷ್ಟ್ರಪತಿ ಆಗ್ಬೇಕಂತಂದ್ರೆ ಅವನದೇನು ಸರ್ ಸಣ್ಣ ಕ್ವಾಂಟಿಟಿಯಿಂದ ಬಂದಿದ್ದು ರೀ, ದೊಡ್ಡ ವ್ಯಕ್ತಿ ಆದ್ರೆ. ಹಂಗೆ ರೀ
ಪ್ರತಿಯೊಬ್ಬರಲ್ಲಿ ಏನೈತೆ ಅನ್ಸರೆ ಪ್ರತಿಭೆ ಅದ ರೀ. ಆ ಪ್ರತಿಭೆ ವಿಕಾಸ ಆಗಲಿಕ್ಕೆ ರೀ ಪರಿಸರ ರೀ, ಹಾಂ ಸರ್, ಜೊತೆಗೆ ಏನು ಸರ್ ಅವರ ಒಂದು ತಂದೆ ತಾಯಿಗಳ ಪ್ರೋತ್ಸಾಹ ರೀ, ಸಮಾಜದ ಪ್ರೋತ್ಸಾಹ ರೀ. ಅದಕ್ಕಾಗಿ ಸರ್ ಈದಷ್ಟು ಸರ್ ಧಾರವಾಡದಿಂದ ಆಗಮಿಸಿದಂಥ ಕಲಘಟಗಿ ಮತ್ತು ಅಳ್ನಾವರ ತಾಲೂಕು ದಂಡಾಧಿಕಾರಿಗಳು ರೀ, ತಹಶೀಲ್ದಾರ್ ಅಂತಂದ್ರಿ ಶ್ರೀ ಬಸವರಾಜ ಬೆಣ್ಣಿಶೆರೂರವರು ಪ್ರಾಕ್ಟಿಕಲ್ ಆಗಿ ತಮ್ಮ ಲೈಫ್ದಾಗ ಸರ್ ಸಮಾಜದ ಬಡ ವಿದ್ಯಾರ್ಥಿಗಳ ಪೋಷಣೆಯನ್ನು ಮಾಡೋದ್ರ ಜೊತೆಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದ ಕೆಲವೊಂದು ದೃಷ್ಟಾಂತಗಳನ್ನು ಹೇಳಿದಾಗ ರೀ ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ಸರ್ ಬಡತನ ಅನ್ನೋದು ಭಾಳ ಕೆಟ್ಟ ರೀ. ಆ ಬಡತನದಿಂದ ರೀ ಎದ್ದು ಪ್ರತಿಯೊಬ್ಬರಲ್ಲಿ ಯೋಗ್ಯತೆ ಇರ್ತದೆ ರೀ, ಅವ್ರ ಮುಟ್ಟದ ಇದ್ರ ಅದಕ್ಕೋಸ್ಕರ ಹಿಂದೆ ಸ್ವಲ್ಪ ಸಪೋರ್ಟಿಂಗ್ ಬೇಕಾಕತ್ತೆ ರೀ. ಆ ನಿಟ್ಟಿನಲ್ಲಿ ತಹಶೀಲ್ದಾರ್ ಮಾಡಿದಂಥ ಕೆಲಸ ಸರ್ ಸ್ಲೋ ಆ್ಯಂಡ್ ಸ್ಟಡಿ ರನ್ಸ್ ಅವೇಸ್ ಅಂತೇಳಿ ಒಬ್ಬರು ನಮ್ಮ ಕಾರ್ಪೊರೇಟರ್ ಆಗ್ಯಾರ ಸರ್. ಯಾಕೆ ನಮ್ಮ ಬೆಳಗಾವಿ ಕಾರ್ಪೊರೇಟರ್ ಅಂತಾರೆ ಶ್ರೀಮತಿ ವೀಣಾ ವಿಜಾಪುರಿ ಅಂತೇಳಿ, ಅವರು ಚೆಂದ ಮಾತಾಡ್ರಿ. ಯಾಕಂದ್ರೆ ಮಕ್ಕಳಲ್ಲಿ ಏನಿರುತ್ತೆ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ, ನೀವು ಸಮಾಧಾನದಲ್ಲಿ ಹೋಗ್ರಿ ಆದರೆ ಗುರಿ ಮುಟ್ರಿ ಅನ್ನುವಂಥ ಮಾತುಗಳಿದ್ರಿ. ಒಂದು ಸಣ್ಣ ಮಗು ರೀ 1 ವರ್ಷ 10 ತಿಂಗಳದ್ದು ಸಮಾಜ ಒಂದು ಮಗು ಲಿಮ್ಕಾ ದಾಖಲೆ ಮಾಡಿದ್ರಿ. ಅದರಿಂದ ಒಂದು ಪ್ರತಿಭೆ ಅನ್ನೋದು ಹೆಂಗೆ ಎಲ್ಲಿಟ್ಟು ಗೊತ್ತಾಗೋದು. ಯಾವ ಜಾತಿ ನೋಡಿ ಬರೋದಿಲ್ಲ, ಯಾವ ಧರ್ಮ ನೋಡಿ ಬರೋದಿಲ್ಲ, ಮತ್ತೊಂದು ಬರೋದಿಲ್ಲ. ಅದು ಸಹಜವಾದಂಥ ಒಂದು ನೈಸರ್ಗಿಕ ಕ್ರಿಯೆ ಅದು, ಕ್ರಿಯೆ ಸರ್. ಅಂದ್ರೆ ಅಂಥ ಪ್ರತಿಭೆಗಳನ್ನು ಇವರು ಗುರುತಿಸಿ ಸನ್ಮಾನಿಸ್ತಾರಲ್ರಿ, ಸಮಾಜಕ್ಕೆ ಪರಿಚಯಿಸ್ತಾರಲ್ಲ, ಇದು ಒಂದು ಸ್ಲ್ಯಾಗ್. ಕೇವಲ ಸನ್ಮಾನ ಮಾಡಿ ಬಿಡಬೇಕು, ಅದು ಮತ್ತೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಮತ್ತೆ ಪ್ರೋತ್ಸಾಹ ಅಂದ್ರೆ ಸರ್ ಅಲ್ಲಿ ಸಮಾಜದಲ್ಲಿ ಕೆಲವೊಂದ್ರಿ ಬಡ ಮಕ್ಕಳು ಕೆಲವೊಂದ್ರಿ ವಿದ್ಯಾಭ್ಯಾಸಕರಿ ವಿಶೇಷವಾಗಿ PUC ಮಾಡಿರ್ತಾರೆ, ಮುಂದೆ ಮಾಡೋಕ್ಕಾಗಿಲ್ಲ ಅವ್ರಿಗೆ ಆರ್ಥಿಕ ಸಹಾಯ ಮಾಡೋದು ಭಾಳ ಕಷ್ಟದ ಸರ್. ಆರ್ಥಿಕ ಸಹಾಯ ಸರ್ ಈ ಎಂಪ್ಲಾಯೀಸ್ ಏನಿರ್ತಾರೆ ಸರ್ ಅವ್ರು ತಮ್ಮ ಒಂದೊಂದು ಸಾವಿರ ರೂಪಾಯಿ ಕಾಂಟ್ರಿಬ್ಯೂಟ್ ಬಿಟ್ಟರೆ ಈ ಸ್ಟೇಟ್ ತುಂಬ ಸರ್ ರಗಡ ಅಮೌಂಟ್ ಕೊಡ್ತದೆ ರೀ. ಅದರಿಂದಾಗಿ ಬಡ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ರೀ ಅವರು ಸ್ವಲ್ಪ ಪೂರಕವಾಗಿ ಸಹಾಯ ಮಾಡ್ತಾರೆ ಸರ್. ನಿನ್ನೆ ಅವ್ರು ತಹಶೀಲ್ದಾರು ಹೇಳಿದ್ರು ಸರ್, ನಿಮಗೆ ಏನೇ ತೊಂದರೆ ಇದ್ರೆ ನನಗೆ ಹೇಳ್ರಿ, ನಾನು ಇನ್ನೂ 2 ವರ್ಷ ಅವಧಿ ಅದ, ಸಾಧ್ಯ ಅಷ್ಟು ಸಮಾಜದ ಎಬ್ಸುನು ಪ್ರತಿಭಾವಂತರನ್ನು ಗುರುತಿಸುನು, ಅವ್ರ ಮುಂದೆ ಹೋಗಲಿಕ್ಕೆ ನಾವು ಸ್ವಲ್ಪ ಆಶ್ರಯ ಆಗೋಣ. ಇಂಥ ಒಂದು ಒಳ್ಳೆಯ ಇದು ಬರಬೇಕಂತ ಸಿಟ್ರಿ, ಅದು ಒಂದು ಒಳ್ಳೆಯ ಒಂದು ಸಂಸ್ಕಾರದಿಂದ ಬಂದಂಗತ್ತೆ ರೀ. ಈ ಜನ ಸರ್ ಭಾಳ ಒಳ್ಳೆಯವ್ರಿ, ಭಾಳ ಸಂಸ್ಕಾರವಂತರು ರೀ, ಭಾಳ ತಿಳುವಳಿಕೆ ಇದ್ದವರು, ಅಷ್ಟೇ ಜ್ಞಾನಿಗಳು ಕೂಡ ಅದಾರ ರೀ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ರೀ, ಹಾಂ ರೀ, ಕೇವಲ ಅವತ್ತೊಂದು ದಿವಸ ವರ್ಷಕ್ಕೆ 1 ದಿವಸ ಕಳಿಸೋದು, ಶಾಲಾ ಮಾಲೆ ಗೌರ್ಮೆಂಟ್ ಕಳಿಸೋದು ಅಷ್ಟೇ ಅಲ್ಲ, ಅದೇ ದುಡ್ಡನ್ನೆಲ್ಲ ಇದ್ದಂಥ ಪ್ರತಿಭಾವಂತರಿಂದ ಹುಡುಗರನ್ನ ಆಯ್ಕೆ ಮಾಡ್ಕೊಳ್ಳೋ ಜೊತೆಗೆ ಇನ್ನುಳಿದ ಬಡ ಮಕ್ಕಳು ಬರೀ ಕೇವಲ ಪ್ರತಿಭಾವಂತರು ಅಷ್ಟೇ ಅಲ್ಲ. ಇನ್ನೊಂದು ಮಾತನ್ನ ಭಾಳ ಸಲ ಇದನ್ನು ಹೇಳ್ಬೇಕಾಗ್ತದೆ, ಎಲ್ಲರೂ ಕಾಳಜಿ ಮಾಡೋದು ಪ್ರತಿಭಾವಂತರನ್ನ ಮುಂದುವರಿಯುವಂಥ ಮಕ್ಕಳನ್ನ ನೋಡ್ತಿರ್ತಾರೆ. ಪಾಪ ಸಮಾಜದಲ್ಲಿ ನಾ ಕಲಿಬೇಕು ಅಭಿಲಾಷೆ ಇರ್ತದೆ, ವಾತಾವರಣ ಇರೋದಿಲ್ಲ. ಆ ಬಡವ ಅವ ವೀಕ್ ಅನ್ನಿಸ್ತಿರ್ತಾನೆ ಅಥವಾ ದಡ್ಡ ಅನ್ನಿಸ್ತಿರ್ತಾನೆ, ಬಟ್ ಅವನಲ್ಲಿ ಒಂದು ಪ್ರತಿಭೆ ಇರ್ತದೆ, ಅದು ಗುರುತಿಸುವಂಥ ಕೆಲಸಗಳು ಆಗಿದೆ ಸರ್. 2019 ಈ ಸಂಸ್ಥೆ ಪ್ರಾರಂಭ ಆಗಿದೆ ರೀ. 2019 ಇಲ್ಲಿಯವರೆಗೆ ಸರ್ ಅವರಿಗೆ ಗುರುತು ಮಾಡ್ಕೋಬೇಕು. ಯಾರು ನಮಗೆ ಇದಂತಲ್ಲ ಅವ್ರಿಗೊಂದು ಇದನ್ನ ಕೊಟ್ಟು ಬಿಡ್ತಾರೆ ಸರ್, ಈ ಥರ ಯಾರು ನೀವು ಬಡವರದ್ರಿ, ಯಾರು ನೀವು ಕಲಿಯೋಕ್ಕಾಗೋದಿಲ್ಲ, ಕಲಿಬೇಕಂತ ನಮ್ಮ ಇದಕ್ಕೆ ಬರ್ರಿ, ಕಾಂಟ್ಯಾಕ್ಟ್ ಬರ್ರಿ. ಹೀಗಾಗಿ ಓಪನ್ ಆಗಿ ಇದು ಮಾಡ್ಕೊಂಡು ಕರೆಸಿ. ಈ ಸಲ ನೋಡಿರಿ 76 ವಿದ್ಯಾರ್ಥಿಗಳು ಸರ್ PUC ಮತ್ತು SSLC ಒಳಗಡೆ 90ಕ್ಕಿಂತ ಹೆಚ್ಚು ಅಂಕ ಪಡೆದಂದ್ರೆ ಇದೊಂದು ಹೆಮ್ಮೆ ಪಡುವಂಥದ್ದು ರೀ. ಅವರನ್ನು ಪ್ರೀತಿಯಿಂದ ಸತ್ಕಾರ ಮಾಡಿದ್ದಾರೆ ಈ ಸಂಸ್ಥೆಯವ್ರು ರೀ. ಈ ಸಮಾರಂಭದ ಅಧ್ಯಕ್ಷರು ಸರ್ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಈ ಕಾಮರ್ಸ್ ರೀ ವಿಭಾಗ ಅಂದ್ರೆ ಕಾಮರ್ಸ್ ವಿಭಾಗದ ಒಂದು ಮುಖ್ಯಸ್ಥರ ಅಂತಾರೆ ಡಾಕ್ಟರ್ BS ನಾವಿ ಅವರು ಬಹಳ ಚೆಂದ ಮಾತಾಡಿದ್ದಾರೆ. ಯಾಕಂದ್ರೆ ಸರ್ ನಾವು ಇಂಥ ಒಂದು ದೊಡ್ಡ ಹುದ್ದೆಗೆ ಬರಬೇಕಾದ್ರೂ ನಾವು ಬಡತನವನ್ನು ಅನುಭವಿಸಿನ ಬಂದಿದ್ದೀವಿ. ಹೀಗೆ ಬಡತನ ಅದೇನು ಶಾಪ್ ಅಲ್ಲ ರೀ, ಬಡವರಾಗಿ ಹುಟ್ಟೋದು ಶಾಪ್ ಅಲ್ಲ ರೀ. ಆದರೆ ಬಡತನದಲ್ಲಿ ನಾವು ಉಳಿಬಾರ್ದು. ನಾವು ನಮ್ಮ ಒಂದು ಸತತವಾದಂಥ ಪ್ರಯತ್ನದಿಂದ ಯಾರನ್ನು ಎಬ್ಸೋಕ್ಕೂ ಆಗೋದಿಲ್ಲ. ಸ್ವಯಂ ಒಂದು ಪ್ರತಿಭೆಯಿಂದಲೇ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಸಮಾಜ ಏನಕ್ಕಂತ ಸ್ವಲ್ಪ ಆಶ್ರಯಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಸಂದೇಶವನ್ನು ಮತ್ತೆ ಇದ್ರ ಬಗ್ಗೆ ಮತ್ತೆ ಮಾತಾಡಿದ್ರೆ ಏನಾದರೂ ಇದ್ರ ಬಗ್ಗೆ ಸರ್ ಮತ್ತೆ ಬೇರೆ ಬೇರೆ ಸಮಾಜದ ಗಣ್ಯಮಾನ್ಯರು ಮಾತಾಡಿದ್ರಿ. ಕೆಲವು ಜನ ಸರ್ ಇವರಲ್ಲಿ ಒಂದು ದೊಡ್ಡ ಗುಣ ಅಂತಂದ್ರೆ ಸರ್ ನಿಷ್ಕಾಮ ಬುದ್ಧಿಯಿಂದ ನಮ್ಮ ಹೆಸರು ಹೇಳಬೇಡ್ರಿ ಅಂತ ತಿಳ್ಕೊಂಡು ಬೆಳಗಾವಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಕೆಲವು ಜನ ಅದಾರ ಸರ್. ಅವರು ಅನ್ನ ಸಂತರ್ಪಣೆಗಾಗಲ್ರಿ ಮತ್ತು ರಾಮದುರ್ಗದವ್ರು ಒಬ್ಬರು ಅದಾರ ರೀ, ಅದು ನೀವು ಇಂಥ ಕಾರ್ಯಗಳನ್ನು ಮಾಡಿರಿ, ನಮ್ಮಿಂದ ಸಹಾಯ ತಗೊಳ್ರಿ ಅಂಥೇಳಿ ಉದಾರ ಮನದಿಂದ ಹಿಂಗೆ ವ್ಯಕ್ತ ಮಾಡಿದ್ರು ಮತ್ತು ಕೊಟ್ರಿ. ಮತ್ತು ಆ ಕಾರ್ಯಕ್ರಮದ ಪ್ರಸಾದ ವ್ಯವಸ್ಥೆನ ಅದು ಮಾಡಿಕೊಂಡ್ರಿ. ಅದರ ವಿಶೇಷ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇಂಟ್ರೆಸ್ಟ್ ತೊಗೊಂಡದ್ದು ಅದೊಂದು ಗ್ರೇಟ್ ಸರ್. ಅದು ಸಮಾಜ ಬಂಧುಗಳು ಸರ್. ಒಟ್ಟು ಒಳಗೆ ಎಲ್ಲರಿಗೂ ಏನು ಕಕ್ಕುಲಾತಿ ಐತೆ ಸರ್, ಏನೇ ಆಗಲ್ರಿ ಸಮಾಜದ ಮಕ್ಕಳು ಚಲೋ ಆಗಬೇಕು. ಈಗ ಇನಿಷಿಯಲ್ ಆಗಿ ಇಟ್ಟಾದ್ರೆ ಮುಂದೆ ಇಷ್ಟೇ ಒಂದು ಸೀಮಿತ ಆಗಿಬಿಡೋದು ಮತ್ತು ಉಳಿದ ಸಮಾಜದ ಮಕ್ಕಳನ್ನು ಆಯ್ಕೆ ಮಾಡಬೇಕು ಅನ್ನೋವಂಥದ್ದು ಹಿರಿದಾಶನೂ ಕೂಡ ಇದೆ. ಆದಮೇಲೆ ಹಾಂ ಸರ್, ಇಲ್ಲಿವರೆಗೆ ನಮ್ಮ ಹಡಪದ ಸಮಾಜದ ಬಾಂಧವರು ಒಂದು ನಡೆದುಕೊಳ್ಳುವ ರೀತಿ
ಎಲ್ಲರನ್ನೂ ತೆಗೆದುಕೊಳ್ಬೇಕು, ನಮ್ಮ ಸಮಾಜದಲ್ಲ ಇನ್ನುಳಿದ ಸಮಾಜದ ಬಡ ಮಕ್ಕಳನ್ನು ತೆಗೆದುಕೋಬೇಕು ಅನ್ನೋಂಥ ಮನೋಧರ್ಮ ಪ್ರತಿಯೊಂದು ಸಮಾಜದಲ್ಲಿ ಬಂದು ಬಡತನಕ್ಕೆ ಒಂದು ಬಡತನ ನಿರ್ಮೂಲನೆಗೆ ಒಂದು ಬಡ ಮಕ್ಕಳಿಗೆ ಪರಿಹಾರ ಆಗುವಂಥ ಅದರಲ್ಲಿಯೂ ದಡ್ಡನ್ನು ನಾವು ಕರಿತಿರುವಂಥ ಮಕ್ಕಳನ್ನು ಜಾಣರನ್ನಾಗಿ ಮಾಡಿ ಬದುಕಿಸುವಂಥ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸ ಎಲ್ಲರದ್ದು. ಅದಕ್ಕೇನು ಪರಿಹಾರ ಅನ್ನೋದ್ರ ಬಗ್ಗೆ ಇನ್ನಷ್ಟು ಚಿಂತನೆ ಮಂಥನೆ ಆಗಲಿ. ಮತ್ತು ಇಡೀ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂಥದ್ದು ಏನಾದರೂ ಕ್ಷೇತ್ರ ಅದೇನಾ, ಯಾವ ಕ್ಷೇತ್ರ? ಯಾಕೆಂದರೆ ತಂದೆ ತಾಯಿಗೆ ಉದ್ಯೋಗ ಆದರೆ ನಿಶ್ಚಿತವಾಗಿ ಅವ್ರ ಮಕ್ಕಳನ್ನ ಅವ್ರು ಬೆಳೆಸ್ತಾರೆ. ಯಾಕೆ ಎಲ್ಲರಿಗೂ ಆಸೆ ಇರ್ತದೆ. ಸಾಧಾರಣ ಅದ್ರ ಹಿಂದೆ ಸಮಾಜ ಇರಬಾರ್ದಂತಲ್ಲ, ಸಮಾಜದ ನಂತರದ ಪಾತ್ರ. ಆದರೆ ಎಲ್ಲರೂ ಸಮಾಜ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ ಈ ದಿಶೆಯಲ್ಲಿ ಈ ವ್ಯವಸ್ಥೆಗೆ ಏನಾದರೂ ಪರಿಹಾರ ಸಾಧ್ಯ ಇದೆ ಅನ್ನೋದನ್ನು ನೀವು ಬಂದು ನಮ್ಮ ಮುಂದೆ ಚರ್ಚೆ ಮಾಡ್ತಾ ಇರ್ತೀವಿ ಬರ್ರಿ. ಯಾಕಂದ್ರೆ ನಮಗೆ ಉದ್ಯೋಗ ಸಿಕ್ಕರಣ ಉದ್ಧಾರ ಆಗಲಿಕ್ಕೆ ಸಾಧ್ಯದ. ಅಲ್ಲಿವ್ರಿಗೆ ಇಲ್ಲಾಂದರೆ ಇನ್ನೊಬ್ರಿಗೆ ನಾವು ನೋಡ್ತಾ ಇರುವಂಥದ್ದು, ಇನ್ನೊಬ್ರು ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ಮನೋಸ್ಥಿತಿ ಇವತ್ತು ನಮ್ಮಲ್ಲಿ ಬೆಳೀತಾ ಇದ್ದಾರೆ. ಅದು ಹೋಗ್ಬೇಕಾಗಿದೆ ಅಂತ ಹೇಳ್ತಾ, ಅದರಲ್ಲೂ ಮುಖ್ಯವಾಗಿ ಇವತ್ತು ಇವರು ಅಲ್ಲಿ ನಡೆದಂಥ ಘಟನೆಗಳು ನಿಮಗೆ ಮುಂದೆಲ್ಲ ವಿವರಿಸಿ ಹೇಳಿದ್ದಾರೆ. ಪ್ರತಿಯೊಂದು ಸಮಾಜದಲ್ಲಿ ನಿಧಾನಕ್ಕೆ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಭಾಳ ಒಳ್ಳೆಯ ಲಕ್ಷಣ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಟ್ಯಾಕ್ಸ್ ಕಟ್ಟೆ ಸರ್ಕಾರವನ್ನು ಆಯ್ಕೆ ಮಾಡಿರ್ತೀವಿ. ಆ ಸರ್ಕಾರ ನಮ್ಮ ಟ್ಯಾಕ್ಸನ್ನು ಎದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಇಲ್ಲೇ ಬುದ್ಧಿವಂತ ಇರ್ತಾರಲ್ಲ, ಅಲ್ಲೇ ತಹಶೀಲ್ದಾರು ಅವರು ಇವ್ರು ಇಂಥವ್ರೆಲ್ಲ ಈಗ ಕೂಡ್ತೀರಿ ನೀವೆಲ್ಲ ಪ್ರಶ್ನೆ ಮಾಡಿ ಸರ್ಕಾರವನ್ನು. ಆ ದುಡ್ಡು ಎಲ್ಲಿ ವೆಚ್ಚ ಮಾಡ್ತೀರಿ, ಏನು ಮಾಡ್ತಾಯಿದ್ದೀರಿ, ಎಷ್ಟು ಶಿಕ್ಷಣ ಕೊಡಿಸ್ತಾ ಇದ್ದೀರಿ, ಆ ದುಡ್ಡು ಎಲ್ಲಿ ವೆಚ್ಚ ಆಗ್ಲಿಕ್ಕೆ ಮತ್ತು ವ್ಯರ್ಥ ಹೋಗ್ಲಿಕ್ಕೆ ಅನ್ನೋ ಸ್ವಲ್ಪ ಪ್ರಶ್ನೆ ಮಾಡೋದನ್ನು ಬೆಳೆಸ್ಕೊಂಡ್ರೆ ಇದಕ್ಕಿನ್ನೂ ಶೀಘ್ರ ಪರಿಹಾರ ಸಿಗ್ಬೋದು ಅಂತೇಳಿ ನನಗೆ ಅನ್ನಿಸ್ತದೆ. ಈ ದಿಶೆಯಲ್ಲಿ ಎಲ್ಲರೂ ಉಳ್ಕೊಂಡು ಒಂದು ಹೊಸ ಸಮಾಜ ಕಟ್ಟುವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಆ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಮತ್ತು ಹಾರೈಸುತ್ತಾ ಇಲ್ಲಿವರೆಗೆ ಮಾತಾಡಿದ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರಿ. S60 ನ್ಯೂಸ್ ಅರ್ಥ ತೇಜಿಸಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ ಸರ್.